ನನ್ನ ಹೆಸರು ನಾಗೇಶ್ವರರಾವ್ ಅಂತೇಳಿ, ಛತ್ರಪತಿ ಸೇವಾ ಫೌಂಡೇಶನ್ ಅಧ್ಯಕ್ಷ. ನಾವು ಪ್ರತಿ ತಿಂಗಳ 2ನೇ ಭಾನುವಾರ ನಮ್ಮ ವಿಧಾನಸಭಾ ಕ್ಷೇತ್ರದ ವಿವಿಧ ವಾರ್ಡ್ಗಳಲ್ಲಿ ಕ್ಯಾಂಪ್ಗಳನ್ನ ಆರ್ಗನೈಸ್ ಮಾಡ್ಕೊಂಡು ಬರ್ತೀವಿ. ಮೊದಲನೇದು ನಮ್ಮ ಕಬೀರ್ ಆಶ್ರಮದಲ್ಲಿ ಮಾಡೋದು ಜೆ ಸಿ ನಗರದಲ್ಲಿ. 2ನೇ ಕ್ಯಾಂಪು ನಾವು ಸುಮಂಗಲಿ ಸೇವಾಶ್ರಮದಲ್ಲಿ ಮಾಡೋದು. ಪ್ರತಿ ಕ್ಯಾಂಪಲ್ಲೂ 400ರಿಂದ 500 ಜನ ಪೇಷಂಟ್ಸ್ಗಳು ಬರ್ತಾಯಿದ್ದಾರೆ. ಅವರ ಒಂದು ಬೇಡಿಕೆ ಮೇಲೆ ನಾವು ಈ ಸಲ ನಾವಿಲ್ಲಿ ನಾಗಶೆಟ್ಟಹಳ್ಳಿಯಲ್ಲಿರುವಂಥ ವಿದ್ಯಾಶ್ರೀ ಎಜುಕೇಷನ್ ಟ್ರಸ್ಟು ಆ ಒಂದು ಆವರಣದಲ್ಲಿ ಮಾಡ್ತಾಯಿದ್ದೀವಿ. ಇದಕ್ಕೆ ಸಹಕಾರವಾಗಿ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಮತ್ತು ಛತ್ರಪತಿ ಸೇವಾ ಫೌಂಡೇಶನ್ನು, ಗುಂಡುಮನೇಶ್ವರ ದೇವಸ್ಥಾನ ಮಠದಹಳ್ಳಿ, ಲಯನ್ಸ್ ಕ್ಲಬ್ಬು, ಫೋರ್ಟಿಸ್ ಹಾಸ್ಪಿಟ್ಲು, ತತ್ಗತ ಹಾರ್ಟ್ ಸೆಂಟ್ರು, ಸಪ್ತಗಿರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಆಸ್ಕರ್ ಹಾಸ್ಪಿಟ್ಲು, ಇಲ್ಲಿಂದೆಲ್ಲ ನುರಿತ ಡಾಕ್ಟ್ರುಗಳು ತಂಡ ಬರುತ್ತೆ. ನಮ್ಮಲ್ಲಿ 30ಕ್ಕೂ ಹೆಚ್ಚಿನ ಡಾಕ್ಟ್ರುಗಳು ವೈದ್ಯರು ಬರ್ತಾ ಇದ್ದಾರೆ. ಸೊ ನಮ್ಮ ಬಡಾವಣೆಯ ಮನೆ ಬಾಗಿಲಿಗೆ ಡಾಕ್ಟ್ರುಗಳು ಬರ್ತಾ ಇರೋದ್ರಿಂದ ಅವತ್ತಿನ ದಿನ ಈ ಬಡಾವಣೆಯ ಸುತ್ತಮುತ್ತ ಇರುವಂಥವ್ರು ಇದರ ಉಪಯೋಗನ ಪಡಿಬೇಕು. ನಾವು ಈ ಕ್ಯಾಂಪಲ್ಲಿ ಫಸ್ಟ್ ನಾವು BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲ್ ಚೆಕಪ್ ಎಲ್ಲ ಮಾಡ್ತೀವಿ. ಬೆಳಗಿನ 7:30ಗೆ ಪ್ರಾರಂಭ ಆಗುತ್ತೆ. 9 ಗಂಟೆಗೆ ಹೃದಯ ತಪಾಸಣೆ, ಕಣ್ಣಿನ ತಪಾಸಣೆ, ಸೆಲೆಕ್ಟ್ ಆದವರಿಗೆ ಕಣ್ಣು ಆಪ್ರೇಷನ್ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಮಾಡಿಸ್ತೀವಿ. ಹಾರ್ಟ್ ಚೆಕಪ್ ಇರ್ಬೋದು, ECG ಎಕೋ ಎಲ್ಲ ಇಲ್ಲೇ ವ್ಯವಸ್ಥೆ ಮಾಡ್ತೀವಿ. ಸೊ ಇನ್ನು ಗರ್ಭಕೋಶದ ಪ್ರಾಬ್ಲಮ್ ಇರ್ಬೋದು, ಬೋನ್ ಪ್ರಾಬ್ಲಮ್ ಇರ್ಬೋದು, ಜನರಲ್ ಚೆಕಪ್ಪು ಮತ್ತು ಅದಕ್ಕೆಲ್ಲ ಔಷಧನೂ ವಿತರಣೆನೂ ಇಟ್ಕೊಂಡಿದ್ದೀವಿ. ಇದೆಲ್ಲ ನಾವು ಉಚಿತವಾಗಿ ಈ ಎಲ್ಲ ಸಂಘ ಸಂಸ್ಥೆಗಳ ಮುಖಾಂತರ ಇಲ್ಲಿ ಮಾಡ್ತೀವಿ ಸರ್. ಯಾವ ಏಜ್ ಗ್ರೂಪಿಂದ ಬರ್ಬೋದು ಸರ್? ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಸರ್. ಯಾವ ಏಜ್ ಅವ್ರಿಗೆ ಬೇಕಾದರೂ ಬರ್ಬೋದು. ಇವತ್ತು ಅವ್ರು ನೋಡ್ತಾ ಇದ್ದೀರಾ, ಹುಟ್ಟೋ ಮಗು 3-4 ತಿಂಗಳಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. BPL ಕಾರ್ಡು ಮತ್ತು ಬೇರೆ ಬೇರೆ ಸುವಿಧಾ ಇರೋರಿಗೆ ಎಲ್ಲ ಹಾಸ್ಪಿಟ್ಲ್ಗಳಿರುತ್ತೆ. ನಮ್ಮಲ್ಲಿ ಯಾವುದೂ ಅವಶ್ಯಕತೆ ಇಲ್ಲ ಸರ್. ನಮ್ಮ ತಂಡದಲ್ಲಿ BPL ಕಾರ್ಡ್ ಇಲ್ಲದೇ ಇರೋರಿಗೂ ಕೂಡ ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಉತ್ತಮವಾದಂಥ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಕಳಿಸ್ಕೊಡುವಂಥ ವ್ಯವಸ್ಥೆಗಳು ಮಾಡ್ತೀವಿ ನಾವು. ಬೆಳಗ್ಗೆ 7:30ಗೆ ಪ್ರಾರಂಭ ಆಗುತ್ತೆ, 2 ಗಂಟೆಗೆ ಮುಗಿಯುತ್ತೆ. ಇದೆಲ್ಲ ತಪಾಸಣೆಗಳು ಮತ್ತು ರಿಪೋರ್ಟ್ ಯಾವಾಗ ಸಿಗುತ್ತೆ ಅವ್ರಿಗೆಲ್ಲ? ಸರ್, ಅವ್ರಿಗೆಲ್ಲರಿಗೂ ಅವಾಗವಾಗಲೇ ಪರೀಕ್ಷೆಗಳು ಮಾಡಿ ಕೊಡ್ತಾರೆ. ಈ BP, ಶುಗರು, ಥೈರಾಯ್ಡು ಇದೆಲ್ಲ ಬುಧವಾರ ಸಾಯಂಕಾಲ ರಿಪೋರ್ಟ್ ಕೊಡ್ತೀವಿ. ಕಣ್ಣು ಆಪ್ರೇಷನ್ ಸೆಲೆಕ್ಟ್ ಆದವರಿಗೆ ನೆಕ್ಸ್ಟ್ ಡೇ ನಾವು ಸಪ್ತಗಿರಿ ಹಾಸ್ಪಿಟಲಲ್ಲಿ ಕರ್ಕೊಂಡು ಕಣ್ಣು ಆಪ್ರೇಷನ್ ಮಾಡಿಸ್ತೀವಿ. ಹಾರ್ಟು, ಡೆಂಟಲ್ ಎಲ್ಲ ಬಂದಿರುತ್ತಲ್ಲ, ಅವ್ರವ್ರು ಮಾರನೇ ದಿನ ಬೆಳಗ್ಗೆನೇ ಈ ಕ್ಯಾಂಪಿಗೆ ಬಂದಿರೋ ಸ್ಲಿಪ್ ತೊಗೊಂಡೋದ್ರೆ ಅವ್ರಿಗೆ ಅಲ್ಲೆಲ್ಲ ಉಚಿತವಾಗಿ ಹಾಸ್ಪಿಟ್ಲ್ಗಳಲ್ಲಿ ಚಿಕಿತ್ಸೆ ಸಿಗುತ್ತೆ. ಹಿಂದೆಲ್ಲ ಕ್ಯಾಂಪ್ ಮಾಡಿರೋದು ರಿಸಲ್ಟ್ ಹೇಗಿದೆ? ಭಾಳ ಚೆನ್ನಾಗಿದೆ ಸರ್. ಭಾಳ ತೃಪ್ತಿ ಇದೆ ನಮಗೆ. ಭಾಳ ಚೆನ್ನಾಗಿದೆ. ಜನಗಳು ಒಪಿನಿಯನು ಚೆನ್ನಾಗಿದೆ. ನಾವು ನಿರಂತರ ಆರೋಗ್ಯ ತಪಾಸಣಾ ಶಿಬಿರಗಳು ಅಂಥೇಳಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಅದರಲ್ಲೆಲ್ಲ ಪಾಂಪ್ಲೆಟ್ ಹಾಕಿದ್ರೆ ಅವರು ಆ ಬಡಾವಣೆಯಲ್ಲಿ ಯಾರು ಬರೋಕ್ಕಾಗಲಿಲ್ವೋ ಅವರು ಇಲ್ಲಿಗೆ ಬರ್ತಾರೆ. ಸೊ ಹಾಗಾಗಿ ಸರ್, ಇಲ್ಲಿ ಆ ಸಮಯದ ಒಳಗಡೆ 700-800 ಜನ ಬಂದರೂ ಕೂಡ ನಾವು ಮಾಡ್ತೀವಿ. ಹಿಂದೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್? ನಾವು 26-27 ವರ್ಷದಿಂದ ನಿರಂತರವಾಗಿ ಸೇವಾ ಚಟುವಟಿಕೆಗಳಲ್ಲಿ ತೋರಿಸ್ಕೊಂಡಿದ್ದೀವಿ. ಲಕ್ಷಾಂತರ ಮಾಡಿದ್ದೀವಿ. ಆಮೇಲೆ ಬರೀ ಬೆಂಗಳೂರೇ ಅಲ್ಲ, ನಾವು ಬಾಗೇಪಲ್ಲಿಯಲ್ಲಿ ಮಾಡಿದ್ದೀವಿ, ಕೊರಟಗೆರೆನಲ್ಲಿ ಮಾಡಿದ್ದೀವಿ, ಮಧುಗಿರಿನಲ್ಲಿ ಮಾಡಿದ್ದೀವಿ, ತುಮಕೂರಲ್ಲಿ ಮಾಡಿದ್ದೀವಿ, ಆಮೇಲೆ ಹಳಿಯಾಳದಲ್ಲಿ ಮಾಡಿದ್ದೀವಿ. ಒಂದು ಒಳ್ಳೆ ಕ್ಯಾಂಪು. ಖಂಡಿತ ಸರ್. ಬಟ್ ಅತಿ ಹೆಚ್ಚು ನಾವೆಲ್ಲ ಕಡೆ ನೋಡ್ಕೊಂಡು ಬರೋಲಾಗಿ ನಮ್ಮ ಬಡಾವಣೆಯಲ್ಲೇ ಸುಸಜ್ಜಿತವಾದಂಥ ಒಳ್ಳೆ ಹಾಸ್ಪಿಟ್ಲ್ಗಳಿಲ್ಲ. ಇವಾಗ ಸಂಪರ್ಕ ಮಾಡಬೇಕು, ತಪಾಸಣೆ ಮಾಡಬೇಕು, ಏನು ಮಾಡಬೇಕು ಸರ್? ನಾವು ಅಲ್ಲಿ ಯಾರು ನಮ್ಮ ಗ್ರಾಮ ಪಂಚಾಯತಿ ಮೆಂಬರು, ತಾಲೂಕ್ ಪಂಚಾಯತಿ ಮೆಂಬರ್ಗಳಿರ್ತಾರೆ, ಅವ್ರಗಳ ಹತ್ರ ಹೋಗಿ ಮಾತಾಡ್ತೀವಿ. ಮತ್ತು ನಾವು ನಮ್ಮ ಸಂಘ ಸಂಸ್ಥೆಗಳು ಇಡೀ ರಾಜ್ಯದಲ್ಲಿ ಕಾರ್ಯಚಟುವಟಿಕೆಗಳಲ್ಲಿರುತ್ತೆ, ಅವ್ರ ಮುಖಾಂತರ ನಮಗೆ ಬರ್ತಾರೆ ಸರ್. ಖಂಡಿತ ಮಾಡಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಏನು ನಮ್ಮ ನಾಗಶೆಟ್ಟಹಳ್ಳಿ ಗ್ರಾಮದಲ್ಲಿ ವಿದ್ಯಾಶ್ರೀ ಎಜುಕೇಷನ್ ಟ್ರಸ್ಟ್ನ ಒಂದು ಶಾಲೆಯಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಸೊ ಇದರಲ್ಲಿ ಈ ಸ್ಥಳೀಯವಾಗಿ ಈ ಸುತ್ತಮುತ್ತಲ ವಾರ್ಡ್ನ ಜನರು ಮತ್ತು ಏನು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ ಒಂದು ಉದ್ದೇಶದಿಂದ ಈ ಒಂದು ಶಿಬಿರನ ಹಮ್ಮಿಕೊಂಡಿರೋದ್ರಿಂದ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಉಪಯೋಗವನ್ನು ಪಡಿಬೇಕಾಗಿ ನಾವು ವಿನಂತಿ ಮಾಡ್ಕೊತೀವಿ. ಪೂರ್ತಿ ನಾಗಶೆಟ್ಟಹಳ್ಳಿ ಬಸ್ ಸ್ಟ್ಯಾಂಡು, ವಿದ್ಯಾಶ್ರೀ ಎಜುಕೇಷನ್ ಸ್ಕೂಲು, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ. ಸಮಯ ಬೆಳಗ್ಗೆ 7 ಗಂಟೆಯಿಂದ 2 ಗಂಟೆವರೆಗೂ ಇರುತ್ತೆ. ಉಚಿತ ಕನ್ನಡಕ ವಿತರಣೆ ಇರುತ್ತೆ, ಔಷಧಿಗಳು ಇರುತ್ತೆ, ಮತ್ತೆಲ್ಲ ಡಾಕ್ಟರ್ಸು, ಹಾಸ್ಪಿಟಲ್ಸ್ ಎಲ್ಲ ಇರ್ತಾರೆ. ಸೊ ಇದ್ರ ಪರವಾಗಿ ಎಲ್ಲ ಲೀಸ್ ಇದೆ. ಸ್ನೇಹಿತ ಅವರೆಲ್ಲ ಮಾತಾಡಿದಾಗೆ ಈ ಒಂದು ಶಾಲೆಯಲ್ಲಿ
ಏನೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದನ್ನು ಪ್ರತಿಯೊಬ್ಬರು ಉಪಯೋಗಿಸ್ಬೇಕು. ಅದನ್ನು ಅವರು ಸ್ವಚ್ಛವಾಗಿ ನಿರ್ವಹಿಸಬೇಕು, ನೀಟಾಗಿ ಲೈನಲ್ಲಿ ಬಂದು ತಗೋಬೇಕು ಅಂತ ನಾನು ನಿಮ್ಮ ಹತ್ರ ಮನವಿ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು.